ಪ್ರತಿಭಟನಾಕಾರರ ಮೇಲೆ ಪೆಲೆಟ್ ಗನ್ ಬಳಕೆ ದೃಢ. ಜುಲೈ 20ರಂದು ದೆಹಲಿಯಲ್ಲಿ ನಡೆದ ವಿದ್ಯಾರ್ಥಿ ಪ್ರತಿಭಟನೆ ವೇಳೆ ಪ್ರತಿಭಟನಾಕಾರರ ವಿರುದ್ಧ ಪೆಲೆಟ್ ಗನ್ಗಳನ್ನು ಬಳಸಿದ್ದನ್ನು ದೆಹಲಿ ಪೊಲೀಸರು ನಿರಾಕರಿಸಿದ್ರು. ಆದರೆ 28 ವರ್ಷದ ಪ್ರತಿಭಟನಾಕಾರನ ಬಲಗೈ, ಮೊಣಕೈ ಮತ್ತು ಬೆನ್ನಿನ ಮೇಲೆ ಪೆಲೆಟ್ನಿಂದಾದ ಗಾಯಗಳನ್ನು ಸರ್ಕಾರಿ ಸಫ್ಜರ್ಜಂಗ್ ಆಸ್ಪತ್ರೆ ಖಚಿತಪಡಿಸಿದೆ. ಗಾಯಗಳ ಸುತ್ತ ಕಪ್ಪಾದ ಚರ್ಮಕ್ಕೆ ಅಂಟಿಕೊಂಡಿರುವ ಲೋಹದ ಚೂರುಗಳು, ಪೆಟ್ಟು ಬಿದ್ದ ಸ್ಥಳಗಳಲ್ಲಿ ನೋವು ಎಂದು ರೋಗಿಯ ಕೇಸ್ ಶೀಟ್ ಯುವಕನ ಗಾಯಗಳ ವಿವರವನ್ನ ನೀಡಿದೆ. ಏತನ್ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿ ಈ ಬಗ್ಗೆ ಕ್ಷಮೆ ಯಾಚಿಸಬೇಕು ಮತ್ತು ಪೆಲೆಟ್ ಗನ್ ಬಳಸಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಗ್ರಹಿಸಿದ್ದಾರೆ. 4 ವಿರುದ್ಧ ಪೆಲೆಟ್ ಗನ್ ಬಳಕೆಯಾಗಿರುವ ಆರೋಪ ಕೇಳಿಬಂದಿದ್ದು, ಈ ಪೈಕಿ ಒಬ್ಬರು ಔಟ್ಲುಕ್ ನಿಯತಕಾಲಿಕೆಯ ವರದಿಗಾರ ಎನ್ನಲಾಗಿದೆ. ಇನ್ನು ಸಾಹಿಲ್ ಲೋಚಾಬ್ ಎಂಬುವರ ಬಲಗಣ್ಣಿಗೆ ಪೆಟ್ಟಲ್ ತಗಲಿದ್ದು ಶಾಶ್ವತ ದೃಷ್ಟಿ ದೋಷದ ಆತಂಕ ಎದುರಾಗಿದೆ. ಮುಖದ ಮೇಲೆ ಪೆಲೆಟ್ ಗಾಯದ ಗುರುತುಗಳಾದ ಶೇಖ್ ಇರ್ಷಾದ್ ಮನ್ಸೂರಿ ಎಂಬುವರ ಚಿತ್ರವು ವೈರಲ್ ಆಗಿದೆ. ಪೆಲೆಟ್ನಿಂದ ಗಾಯಗೊಂಡಿರುವ ಯುವಕನನ್ನ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಶುಕ್ರವಾರ ಮಾಧ್ಯಮಗಳ ಮುಂದೆ ಕರೆತಂದು ಪೆಲೆಟ್ ಗನ್ ಬಳಕೆಗೆ ಸಾಕ್ಷ್ಯ ತೋರಿಸಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಒಬ್ಬ ಕ್ರಿಮಿನಲ್ ಶಿಕ್ಷಣ ಮಂತ್ರಿ ಭಾರತದ ಶೈಕ್ಷಣಿಕ ವ್ಯವಸ್ಥೆಯನ್ನ ಹಾಳು ಮಾಡ್ತಾ ಇದ್ದಾರೆ. ಶೈಕ್ಷಣಿಕ ವ್ಯವಸ್ಥೆಯ ಪತನದ ಸಂಕೇತ. ಅವರನ್ನ ಕಿತ್ತೊಗೆಯಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಯುವಕ ಒಂದು ಕಣ್ಣು ಕಳೆದುಕೊಳ್ಳುವ ಸ್ಥಿತಿಯಲ್ಲಿದ್ದಾನೆ. ಇನ್ನು ಈತ ಹಿಂದಿನಂತೆಯೇ ನೋಡಲು ಸಾಧ್ಯವೇ ಎಂದು ರಾಹುಲ್ ಪ್ರಶ್ನಿಸಿದ್ದಾರೆ.